ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು. ನಾನ್ ರೈತ ಆದ್ಮೇಲೆ ಸರ್ಕಾರದಲ್ಲಿ ಉಚಿತ ಹಾಕೊಡೋ ಅಕ್ಕಿ, ರಾಗಿ, ಗೋಧಿ, ಸಕ್ಕರೆ ಯಾವ್ದನ್ನು ತಗೊಳ್ದೆ ನಾನೇ ಬೆಳೆದು ದೇಶ ಕೊಡ್ತೀನಿ. ನಾನ್ ದೊಡ್ಡವನಾದ್ಮೇಲೆ ಮಿಲಿಟರಿಗೆ ಸೇರ್ತೀನಿ. ನಿನ್ ದೇಶ ಕಾಯ್ತೀಯ, ನಾನ್ ಭೂಮಿ ಕಾಯ್ತೀನಿ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ಬೇಗಿನ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಅಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ನ್ಯಾಯ, ನೀತಿ, ಧರ್ಮ, ವೀರ ಪರಾಕ್ರಮಗಳ ನಾಡೆಂದೇ ಲೋಕ ಪ್ರಸಿದ್ಧಿ ಹೊಂದಿರುವ ಈ ದುರ್ಗದ ಮಣ್ಣಿನ ಮೇಲೆ ತಲೆಬಾಗಿ ನವಾಬ ಸಾಮ್ರಾಜ್ಯವನ್ನು ಆಳುವುದನ್ನು ನೋಡುವುದಕ್ಕಿಂತ ತಲೆ ಹೋದರೂ ಸರಿ. ಈ ದುರ್ಗದ ಮುಂದಡಿ ನೆಲವನ್ನು ಸಹ ನಾನು ಅವರಿಗೆ ಒಪ್ಪಿಸಲಾರೆ. ಇದು ಏಕನಾಥೇಶ್ವರಿಯ ಮೇಲಾನೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ, ನಾದದ ಸುಳಿಯನ್ನು ಹರಿಸಿರುವ ನಾಯಕರೇ ಈಗ ಚಪ್ಪಾಳೆ. ತಾಯಿ, ತಮ್ಮ ಭೇಟಿಗಾಗಿ ಠಾಕರೆ ಸಾಹೇಬರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನ್ರೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತೆ. ಕರೆದುಕೊಂಡು ಬನ್ನಿ. ಆಗಲಿ ತಾಯಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಾಂಡ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೋಳಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಇಂಥ ಕಷ್ಟದಲ್ಲೂ ಇಷ್ಟೊಂದು ದೊಡ್ಡವೇ? ಅದು ಕನ್ನಡಿಗರ ಹುಟ್ಟುಗುಣ. ಹಾಗೂ ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿರಿವಂತಿನ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟಾಡುತ್ತೀನಿ. ಮುಚ್ಚು ಬಾಯ್! ಆಯಾ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸತ್ಯನ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ.
ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಅಪ್ಪನೆ ಕೊಡಿ ತಾಯಿ, ಕಾಲ್ ಕೆದರಿ ಜಗಳಕ್ಕೆ ನಿಂತಿರೋ ಅಂತ ಕೆಂಪು ಕೋತಿ ತಲಿನ ಅಷ್ಟೇ ಕಡ್ದಾಕ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿನಿಯರಿಗೆ.